ಹಾಂ, ವಿದ್ಯಾರ್ಥಿಗಳೇ, ಎಲ್ಲ ಹುಡುಗರಿಗೆಲ್ಲ ಚೆನ್ನಾಗಿ ತಿಳಿಸಿ ಹೇಳ್ಬೇಕು ಇದನ್ನು. ಅಂದ್ರೆ ನಿಮ್ಗೆ ಗುರುತಾಗ್ತದೆ ಈ ಗಣಿತಗಳು ಹಿಂಗೆ ಕೊಟ್ಟಾಗ ನಾವು ಹೆಂಗೆ ಮಾಡಬೇಕು. ಈಗ ನೀವು ಎಲ್ಲ ಮಾಡ್ರಿ, ಮಾಡೋದನ್ನ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲ ಅಂಥ ಮಾದರಿ ನೀವು ಇವು ಅತಿ ಸರಳ ಮಾದರಿ. ಏನು ಭಾರಿ ನಿಮ್ಗೆ ಹಂಗೆ ಅನ್ನಿಸ್ತದಲ್ಲ, ಏನೂ ಬಿರಿಲ್ಲ. ನೋಡ್ಕೊಂಡ್ರೆ ಭಾಳ ಸರಳವ. ನೀವು ಇದನ್ನು ರೂಢಿ ಮಾಡಿಕೊಡ್ಬೇಕು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅದ ಅಂತಂದ್ರೆ ನೀವು ಗಣಿತಗಳನ್ನು ಇದೇ ಪದ್ಧತಿ ಪ್ರಕಾರ ಕಲಿಬೇಕು, ಕಲಿಸ್ಬೇಕು. ಆಮೇಲೆ ನೀವು ತಿಳ್ಕೋಬೇಕು ಹುಡುಗರು. ಅಂದ್ರೆ ಇದು ಹೆಂಗದ, ಇದ್ರ ಉತ್ತರ ಹೆಂಗೆ ಬರ್ತದ ಅನ್ನೋದು ನೀವು ವಿಡಿಯೋ ಆನ್ ಮಾಡಿ ನೀವು ಬಿಡಿಸೋದಾದಿಂದ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡಿರಿ. ಇಲ್ಲಿ ಯಾವುದೇ ಒಂದು ಸಂಖ್ಯೆಗೆ ಕಂಟಿನ್ಯೂ ಗುಣಾಕಾರ ಚಿಹ್ನೆ ಹಾಕಿ ಒಂದೇ ಒಂದು ನಡಬರ್ಕ ಸೊನ್ನೆ ಬಂತು ಅಂದ್ರೆ ಅದು ಉತ್ತರ ಸೊನ್ನೆನೇ. ಆದರೆ ಕ್ರಮಬದ್ಧವಾಗಿ ಗುಣಾಕಾರ ಇರಬೇಕು. ಇಲ್ಲೂ ಗುಣಾಕಾರದ, ಇಲ್ಲೂ ಗುಣಾಕಾರದ ಅಂದ್ರೆ ಲಾಸ್ಟಕ್ಕೆ ಸೊನ್ನೆ ಅದ ಅಂತಂದ್ರೆ ನೀವು ಯಾವುದೇ ಒಂದು ಸಂಖ್ಯೆಗೆ ಸೊನ್ನೆಯಿಂದ ಗುಣಿಸಿದರೆ ಇದ್ರ ಉತ್ತರ ಏನು ಬರ್ತದೆ? ಸೊನ್ನೆ ಬರ್ತದೆ. ಉತ್ತರ ಸಂಖ್ಯೆ ಸಿ. ಪ್ಲಸ್ ಇರಬಾರ್ದು, ಮೈನಸ್ ಇರಬಾರ್ದು, ನಡಬರ್ಕು ಕ್ರಮಬದ್ಧವಾಗಿ ಗುಣಾಕಾರ ಚಿಹ್ನೆನೇ ಇರಬೇಕು. ಅದು ಫಸ್ಟಕ್ಕರೆ ಜೀರೋ ಇರಲಿ, ಲಾಸ್ಟಕ್ಕರೆ ಜೀರೋ ಇರಲಿ. ಆದರೆ ಇನ್ ಬಿಟ್ವೀನ್ ಎಲ್ಲ ಬರೀ ಗುಣಾಕಾರ ಚಿಹ್ನೆಗಳು ಜರ್ ಇದ್ದು ಅಂದ್ರೆ ಅದ್ರ ಉತ್ತರ ಜೀರೋನೇ ಆಗ್ತದೆ. ಪ್ಲಸ್ ಇದ್ದಾಗ ಮಾತ್ರ ಹುಷಾರ್. ಅಂಥವು ಗಣಿತ ಮುಂದೆ ಬರ್ತಾವ, ನಿಮಗೆ ನಾನು ತೋರಿಸ್ತೀನಿ. ಈ ಗಣಿತಗಳನ್ನು ನೀವು ರಿವಿಷನ್ ಮಾಡಿದ್ರಿ ಅಂದ್ರೆ ನೀವೆಲ್ಲ ಕಂಪ್ಲೀಟ್ ICIC ಸಿಲೆಬಸ್ಸನ್ನೇ ಭಾಳ ಹೇಳೋದು ಈಸಿ ಟ್ರಿಕ್ಸ್ ಅದಕ್ಕೆ. ಆ ರೀತಿ ಪ್ರಕಾರ ಗಣಿತ ಕಲ್ತಾರೆ ಅಂದ್ರೆ ನೀವು OMR ಪೇಪರನ್ನು ಬಾಯ್ದಿಂದೇ ತುಂಬಬಹುದು. ನೋಡೋಣ, ಈಗ ನಾ ತಿಳಿಸ್ತೀನಿ. ಈ ಕಡೆ ಬನ್ನಿ. 6.25 ಗುಂಡ್ಲೆ 12.9 ಅದ. ಇದನ್ನು ನೀವು ಹೆಂಗೆ ಗುಣಾಕಾರ ಮಾಡ್ತೀರಿ ಅಂದ್ರೆ 9ರಲ್ಲೊಮ್ಮೆ, 2ರಲ್ಲೊಮ್ಮೆ, 1ರಲ್ಲೊಮ್ಮೆ ಗುಣಾಕಾರ ಮಾಡ್ತೀರಿ. ನಾವು ಹಂಗೆ ಬೇಡ. ಈಗ ಸದ್ಯ ನಾವು ಇದಕ್ಕೆ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡೋಣ. ಏನು ದಶಮಾಂಶ ಇಲ್ಲ ಅಂತ ಗುಣಾಕಾರ ಮಾಡೋಣ. ದಶಮಾಂಶ ತೆಗೀರಿ, ಏನಾಯ್ತು? 625 ಆಯ್ತು. ಇದನ್ನು ದಶಮಾಂಶ ತೆಗೀರಿ, ಎಷ್ಟಾಯ್ತು? 129 ಆಯ್ತು. ನೋಡ್ರಿ, 9ರಲ್ಲೊಮ್ಮೆ ಗುಣಾಕಾರ ಮಾಡಬೇಕು. ನೋಡ್ರಿ, ವಿಚಾರ ಮಾಡ್ರಿ, ಸಮಾಧಾನಲೇ ತಿಳಿಸ್ತಾನ. ನೀವು ನೋಡ್ರಿ, ದಶಮಾಂಶ ತೆಗೀರಿ, 625 ಆಯ್ತು. ಇದನ್ನು ದಶಮಾಂಶ ತೆಗೀರಿ, 129 ಆಯ್ತು. ಈಗ 9ರಲ್ಲೊಮ್ಮೆ ಗುಣಾಕಾರ ಮಾಡ್ಬೇಕು, 2ರಲ್ಲೊಮ್ಮೆ ಮಾಡ್ಬೇಕು, 1ರಲ್ಲೊಮ್ಮೆ ಮಾಡ್ಬೇಕು. ಬ್ಯಾಡ. 129 ಇದ್ದದನ್ನು ನಾವು 625 ಗುಂಡ್ಲೆ 130 ಗುಣಾಕಾರ ಮಾಡೋಣ. ನೋಡ್ರಿ, ಇದನ್ನು ಗುಣಾಕಾರ ಮಾಡಿದ್ರೆ ನಿಮಗೆ 13 ಬಗ್ಗೆ ಬರ್ತಾವಿಲ್ಲ. ನೋಡ್ರಿ ಎಷ್ಟು ಸರಳದ ಇದು. 13 ಐದ್ಲೆ, ಇದು ಸೊನ್ನೆ ಆಮೇಲೆ ಇಡ್ರಿ. 13 ಐದ್ಲೆ ಎಷ್ಟು? 65. ಈ ಸೊನ್ನೆ ಒಂದು ಇಟ್ಟು ಬಿಡ್ರಿ. 13 ಐದ್ಲೆ 65, ಕೈಲ ಬಂತು 6. ನೋಡ್ರಿ, 13 ಎರಡ್ಲೆ 26, 1 6, 32, ಕೈಲ ಬಂತು 3. 13 6ಲೆ 78, 13 6ಲೆ 78, 13 7ಲೆ 91, 13 6ಲೆ 78, 79, 80, 81. ನೋಡ್ರಿ, ಕರೆಕ್ಟ್ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ತಪ್ಪಾತು ಅಂದ್ರೆ ಹೊಳ್ಳಿ ಎಲ್ಲ ವಿಡಿಯೋಗಳನ್ನು ಮತ್ತೆ ರಿಟರ್ನ್ ನಾನು ಗುಣಾಕಾರ ಮಾಡಬೇಕಾಗ್ತದೆ. ಗುಂಡ್ಲೆ 130 ಗುಣಾಕಾರ ಮಾಡಿದ್ರೆ 81, 250 ಬಂತು. ಈಗ ನೀವೇನು ಮಾಡಿದಿರಿ? ಇದನ್ನು ಹೆಚ್ಚು ಮಾಡಿದಿರಿ. ನೀವು ಇದನ್ನು ಒಂದು ಹೆಚ್ಚು ಮಾಡಿರಿ. 129 ಇದ್ದದ್ದು 130 ಮಾಡಿದ್ರಿ. ಪೂಜಿ ಹೊರಗಿಟ್ರಿ. 13 ಐದ್ಲೆ 65, 6, 13 ಎರಡ್ಲೆ 26, 32 ಆಯ್ತು. 13 6ಲೆ 78, 79, 81, 8,150, 81,251 ಆಯ್ತು. ನೀವು ಇದನ್ನು ಹೆಚ್ಚು ಮಾಡಿರಿ ಅಂದ್ರೆ ಇದನ್ನು ಇದ್ರಾಗ ಕಳೆದು ಬಿಡ್ರಿ. ಎಷ್ಟು? 625 ಕಳೆದು ಬಿಡ್ರಿ. ಇದನ್ನು ಹೆಚ್ಚು ಮಾಡಿರಿ ಅಂದ್ರೆ 625 ಕಳೀರಿ. 5ಕ್ಕೆ 5, 5ರಾಗ 2 ಹೋದ್ರೆ 3, 12ರಾಗ 6 ಹೋದ್ರೆ 6, ಕೈಲ ಬಂತು 1, 0, 80. ಇದು ಎಷ್ಟು ಸ್ಥಾನವ ಎಣಿಸ್ರಿ? 1 2 3, 1 2 3. ಆನ್ಸರ್ ಇಸ್ ಈಕ್ವಲ್ ಟು 80.80.
635 ನೋಡ್ರಿ. ಚೆಕ್ ಮಾಡಿದಿಂದ ಯಾಕಂತ ನಾನು ಮ್ಯೂಟ್ ಮಾಡಿರ್ತೇನೆ, ಇನ್ನೊಂದ್ಸಲ ಚೆಕ್ ಮಾಡ್ಕೊರಿ. ಯಾಕಂದ್ರೆ ಎಲ್ಲ ವಿಡಿಯೋಗಳನ್ನು ನಾ ರಿಟರ್ನ್ ಏನು ಮಾಡ್ಬೇಕಾಗ್ತದೆ, ಕಲಿಸ್ಬೇಕಾಗ್ತದೆ. ಮತ್ತು ಒಳ್ಳೆಲ್ಲ ಮತ್ತೆ ಎಲ್ಲ ಒಂದೇ ಒಂದು ಗಣಿತ ತಪ್ಪು ಅಂದ್ರೆ ನಾವು ಮತ್ತೆ ರಿಟರ್ನ್ ಮಾಡ್ಬೇಕಾಗ್ತದೆ. ನೀವು ಲಕ್ಷ ಕೊಟ್ಟು ನೋಡ್ರಿ. 80.600 ನೋಡ್ರಿ. 10/5 ಆದ್ರೆ ನೋಡು. ಅದಕ್ಕೆ ನಾ ಹೇಳೋದು, ನಾನು ಸ್ವಲ್ಪ ನನಗೆ ಕಡ ಹಿಡೋದು ಒಂದು ಸ್ವಲ್ಪ ಚಟ ಭಾಳ ಸುಮಾರು ಅದ. 10/5 ಆದ್ರೆ 5 ಕೆಲ ಬಂತು 1 ನೋಡು. 5 ಕೈಗಡ 5/3 ಆದ್ರೆ ಇಂಥ ಮಾಮೂಲಿ ತಪ್ಪಿದ್ದು ಅಂದ್ರೆ ತಿದ್ಕೋರಿ. ಯಾಕೆ ಎಡಲ್ಲಿ ಅದು ಫರ್ಕ್ ಆಗ್ತಿರ್ತಾವ, ಅದಕ್ಕೆ ಚೆಕ್ ಮಾಡ್ತಿರ್ತಾನ ನೋಡಿ. ಈಗ ನೀವು ಈ ಗಣಿತನ್ನ ನೀವು 9 ಗುಣಾಕಾರ ಮಾಡೋದು, 2 ಮಾಡೋದು, 1 ಮಾಡಿದ್ರೆ ಎಷ್ಟು ಟೈಮ್ ತಿರ್ತದೆ ನೋಡ್ರಿ. 6.25 ಇದ್ದದ್ದು 625 ಮಾಡ್ರಿ. ಇದು 12.9 ಇದ್ದದ್ದು 129 ದಶಮಾಂಶ ತೆಗೆದು ಮಾಡ್ಬೇಕು ಯಾವಾಗಾದ್ರೂ. ಇದು 129 ಇದ್ದದ್ದನ್ನು 130 ಮಾಡ್ಕೊರಿ. 130 ಮಾಡ್ಕೊಂಡು 13 ಮಂಗಿ ಬಂತೀವಿ. ಪೂಜೆ ಇಲ್ಲಿ ಇಡ್ರಿ. ಇದ್ರ ಗುಣಲಬ್ದಿಷ್ಟು ಬಂತ. ಇದನ್ನು ಗುಂಪು ಹೆಚ್ಚು ಮಾಡಿರಿ ಅಂದ್ರೆ ಇದನ್ನು ಕಳಿಬೇಕು. ಇದನ್ನು ಹೆಚ್ಚು ಮಾಡಿದ್ರೆ ಇದನ್ನು ಕಳಿಬೇಕು. ಬಿದ್ದಾವ್ ಸೈನಿಕ್ ಸ್ಕೂಲ್ನಾಗ ಅಂತ ದೊಡ್ಡ ದೊಡ್ಡ ಗುಣಾಕಾರ ಕೊಡ್ಬೇಕಾದ್ರೆ ಕಾರಣ ಅಂದ್ರೆ ಇವೇ ನೋಡಿ. ಈ 625 ಕಳೆದಿದ್ದು ಎಷ್ಟು ಬಂತು? 80. 625 ಹೊರಗಿಡ್ರಿ. 1 2 3 ಸ್ಥಾನ ಬಿಟ್ಟಿಡ್ರಿ. ಆ ಲೆಕ್ಕನೂ ಮಾಡಿರಿ. ನಿಮಗೆ ಟೈಮ್ ಕೊಟ್ಟನು ಮ್ಯೂಟ್ ಮಾಡ್ರಿ. ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿ. ಭಾಳ ಸರಳ. ನೋಡ್ರಿ, ಈಗ ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ನಾ ಮತ್ತೊಂದು ಚೆಕ್ ಮಾಡ್ತಾನು. ದಶಮಾಂಶ ತೆಗೀರಿ. 21/15 ಇದನ್ನು ದಶಮಾಂಶ ತೆಗೀರಿ. 69 ಆಯ್ತು. ಆಮೇಲೆ 21/15 ಮಗ್ಯವನ್ನು ನೋಡ್ರಿ. ಹುಷಾರಿಲ್ಲಿ ಎಷ್ಟು ಸರಳವನ್ನು ನೋಡ್ರಿ. ಇವು 21/15 ಗುಂಡ್ಲಿ 69 ಇದ್ದದ್ದು 70 ಮಾಡ್ರಿ. ನೋಡ್ರಿ, ಪೂಜೆ ಹೊರಗಿಡ್ರಿ. ತೆಗದ 15 ಒಳ್ಳೆ ಮಗ್ಯದ ಇಲ್ಲ ನೋಡ್ರಿ. 15 ಒಳ್ಳೆ 105 2 ಅಂಕಿ ಒಮ್ಮೆ ಇಡ್ರಿ. ಕೈಲ ಬಂತು 1. 21 147 1 148 ಇಷ್ಟೆಲ್ಲ ಮಾಡ್ಕೊಂಡ್ರಿ. ನೋಡ್ರಿ ಎಷ್ಟು ಸರಳವ. 21/15 69 ಇದ್ದದ್ದು 70 ಮಾಡ್ಕೊಂಡ್ರಿ. 0 ಹೊರಗಿಟ್ರಿ. 15 ಒಳ್ಳೆ 105 2 ಅಂಕಿ. 2 ಅಂಕಿಲಿ ಒಮ್ಮೆ ನೀವು ಗುಣಾಕಾರ ಮಾಡಿದ್ರೆ 2 ಅಂಕಿಲಿ ಗುಣಾಕಾರ ಮಾಡಿದ್ರೆ 2 ಅಂಕಿ ಇಟ್ಟು ಒಂದು ಕೈಗಡೆ ಇಡ್ರಿ. 21 ಒಳ್ಳೆ 147 1 148. ಈಗ ಏನು ಮಾಡಬೇಕು? ಸ್ಥಾನ ಮೇಲೆ ಹಾಕಬಾರ್ದು. ಈ ಒಂದು ಗುಂಪು ಹೆಚ್ಚು ಮಾಡಿದ್ದನ್ನು ಕಳೆದು ಬಿಡ್ರಿ. ಇದ್ರಾಗ 21/15 ಕಳೆದ್ರಿ. ಈಗ 21/15 ಕಳೆದಾಗ ಏನಾಗ್ತದೆ? 10/5 ಆದ್ರೆ 5 ಕೆಲ ಬಂತು 1. 5/2 ಆದ್ರೆ 3. 10/1 ಆದ್ರೆ 9 ಕೆಲ ಬಂತು 8/3 ಆದ್ರೆ 5. 4ಕ್ಕೆ 4 1ಕ್ಕೆ 1. ಈಗ ಎಷ್ಟು ಬಂತಿದ್ರು ಉತ್ತರ? ಆನ್ಸರ್ ಈಸ್ ಈಕ್ವಲ್ ಟು 1 4 5 935. ಎಷ್ಟು ಸ್ಥಾನ? 1 2 3 4 1 2 3 4 14.5935 ಬಂತು ಆನ್ಸರ್. ಆಮೇಲೆ ಇನ್ನೊಂದ್ಸಲ ತಾಳಿಗಿಡು ನೋಡಿ. 14 ಕಾಣಿಸಲಿಲ್ಲ ದಶಮಾಂಶ. ಆನ್ಸರ್ ಈಸ್ ಈಕ್ವಲ್ ಟು 14.5935. ನಾನು ಚೆಕ್ ಮಾಡ್ತೀನಿ. ಇನ್ನೊಂದ್ಸಲ ಟೈಮ್ ಕೊಡ್ತದ 1 ನಿಮಿಷ ನೋಡ್ಬೇಕಾದ್ರೆ ಎಲ್ಲ ಗಣಿತ ಮತ್ತೆ ರಿಟರ್ನ್ ಮಾಡೋದಾಗ್ತದ ನಾವು. ರೈಟ್ ಹಾಕೋರಿ. ನಾ ಹೇಳಿಕೊಳ್ಳೆ ರೈಟ್ ಹಾಕೊಂಡು ಬಿಡ್ರಿ ನೀವು. ಕರೆಕ್ಟ್ ಅದ ನಿಮ್ಮ ಉತ್ತರ. ಈಗ ನೋಡಿ, ಇದೇ ರೀತಿ ಪ್ರಕಾರ ನೀವು ಗಣಿತ ಮಾಡಬೇಕು. ಅಂದ್ರೆ ಇಂಥ ದೊಡ್ಡ ದೊಡ್ಡ ಗುಣಾಕಾರ ಕಲ್ತಾರೆ ಅಂದ್ರೆ ಬೇಕಾದ್ರೆ ಬಿಡ್ಲಿ, ನಾಲೆಜ್ ಇರ್ಬೇಕು ಮನುಷ್ಯ. ಆ ಗಣಿತ ಬೇಕಾದ್ರೆ ಬಿಡ್ಲಿ, ಕಲಿಬೇಕು. ಟಫ್ ಅನ್ನು ಕಲಿಬೇಕು. ಈಜಿ ಬಿರಿ ಲೆಕ್ಕವನ್ನು ಈಜಿ ಮಾಡೋದಂತಾರೆ. ಇದು ಈಸಿಯಾಗಿ ಮಾಡುವಂತಹ ಗಣಿತಗಳು ಇವು. ಈಗ ನೋಡಿ, 1.25 79 ಅದ. ದಶಮಾಂಶ ತೆಗೆದು ಇಟ್ಕೋರಿ. ನೀವು ಮಾಡಿರಿ ಅಂತ ತಿಳ್ಕೊಂಡು. ಈಗ ನೋಡ್ರಿ, ಇಂಥ ಮಾದರಿ ಬಂದ್ರೆ ಮುಂದೆ ನೀವು ಬರ್ತಾವ. ಮೊದಲು ಕಲೀರಿ. ಈಗ ನಾ ಕಲಿಸ್ಲಿಕ್ಕತ್ತಂದು ಮುಂದೆ ಮಾದರಿ ಬರ್ತಾವೆ. 125 ದಶಮಾಂಶ ತೆಗೀರಿ. 79 ಆಯ್ತು. ಇದನ್ನು ಹೆಚ್ಚು ಮಾಡಿದ್ರೆ ಇದನ್ನು ಕಡಿಬೇಕು. ಇದು 79 ಇದ್ದದ್ದು ಏನು ಮಾಡ್ತೀರಿ? 80 ಮಾಡಿದ್ರಿ. 80 ಮಾಡ್ರಿ. ನೋಡಿ, ಪೂಜೆ ಹೊರಗಿಡ್ರಿ. 25 200
ಕೈಲ ಬಂತು 2 ನೋಡ್ರಿ. ಆಮೇಲೆ 8 ಅಂದರೆ 8, 8 2 10. ಈಗಂತೂ ಇತ್ತಂದ್ರೆ ಸಾರತಿ ಈ ಪೂಜೆನೂ ಇಟ್ರಿ. ಇಲ್ಲಿ ಈಗ ಏನು ಮಾಡಬೇಕು, ಒಂದು ಸ್ಥಾನನ ನೀವು ಹೆಚ್ಚು ಮಾಡಿರಿ, ಇದನ್ನು ಕಳಿಬೇಕು. 125 ಕಳೆದ್ಬಿಡ್ರಿ. ಮಾಡಿ ನೋಡ್ರಿ, ಕ್ಯಾಲ್ಕುಲೇಟರ್ದಾಗ ಹೊಡೆದು ನೋಡ್ರಿ, ನಾನು ಉತ್ತರ ಬರ್ತದಿಲ್ಲ. 10ರಾಗ 5 ಆದ್ರೆ 5, ಕೈಲ ಬಂತು 1, 10ರಾಗ 3 ಆದ್ರೆ 7, 10ರಾಗ 2 ಆದ್ರೆ 8, 10ರಾಗ 1 ಆದ್ರೆ 9, 1ರಾಗ 1 ಆದ್ರೆ ಸಾಕು. ಈಕ್ವಲ್ ಎಷ್ಟು ಬಂದದ? 98, 75 ಬಂತು. ಸ್ಥಾನ ಬೆಲೆ ಅನುಸರಿ 1 2 3. ಆನ್ಸರ್ ಈಕ್ವಲ್ 9.875. ನೋಡ್ರಿ, ಚೆಕ್ ಮಾಡ್ಕೊರಿ. ನೀವು ಒಂದು ಚೆಕ್ ಮಾಡ್ಕೊರಿ, ನಾನು ಒಂದು ಚೆಕ್ ಮಾಡ್ತಿರ್ತಾನೆ. ಬರ್ದದ ನಾನು ಗಣಿತ ಬಿಡಿಸಿದ್ದು ನೋಡ್ತಾನೆ ಅಲ್ಲಿ. ನಾ ರೈಟ್ ಅಂತ ಹೇಳಿದ್ರೆ ನೀವು ರೈಟ್ ಅಂತ ರೈಟ್ ಹಾಕೊಡ್ರಿ, ಕರೆಕ್ಟ್ ಅದ. ನೋಡ್ರಿ, ಇಂಥ ಟ್ರಿಕ್ಸ್ ಗಣಿತಗಳನ್ನ ನೀವು ಕಲಿಬೇಕು.